ಹಾಯ್ ಫ್ರೆಂಡ್ಸ್, ಈ ಕ್ಲೀನ್ ಆ್ಯಂಡ್ ಮೋರ್ ಬಗ್ಗೆ ನನಗೆ ಆಲ್ರೆಡಿ ಒಂದು ವಿಡಿಯೋ ಮಾಡಿತ್ತು. ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಕೊಟ್ಟಿದ್ದೆ. ಇದು ನ್ಯಾಚುರಲ್ ಮತ್ತು ಕೆಮಿಕಲ್ ಫ್ರೀ ಆಗಿರುತ್ತೆ. ಮನೆಯಲ್ಲಿ ಈ ರೀತಿಯ ಹಲವಾರು ರೀತಿಯ ಕೆಮಿಕಲ್ನ ತರೋದಕ್ಕಿಂತ ಕ್ಲೀನ್ ಆ್ಯಂಡ್ ಮೋರ್ ಒಂದರಿಂದನೇ ನಮ್ಮ ಮನೆಯ ಎಲ್ಲ ಸರ್ಫೇಸನ್ನು ಕೂಡ ನಾವು ನ್ಯಾಚುರಲ್ ಆಗಿ ಕ್ಲೀನ್ ಮಾಡ್ಕೋಬಹುದು. ಇದರಿಂದ ಹಣ ಸೇವ್ ಆಗೋದ್ರ ಜೊತೆ ನಮ್ಮ ಆರೋಗ್ಯವನ್ನು ನಾವು ಕಾಪಾಡ್ಕೋಬೋದು. ಹೇಗೆ ಆರೋಗ್ಯವನ್ನು ಕಾಪಾಡ್ಕೋಬೋದು ಅನ್ನೋದಾದರೆ, ಈ ಕ್ಲೀನ್ ಆ್ಯಂಡ್ ಮೋರ್ ಒಂದು 100% ನ್ಯಾಚುರಲ್ ಇಂಗ್ರೀಡಿಯೆಂಟ್ಸಿಂದ ಮಾಡಿರುವಂಥದ್ದು, ಪ್ಲ್ಯಾಂಟ್ ಎಕ್ಸ್ಟ್ರಾಕ್ಟಿಂದ ಮಾಡಿರೋದ್ರಿಂದ ಇದರಲ್ಲಿ ಯಾವುದೇ ಹಾರ್ಮ್ಫುಲ್ ಕೆಮಿಕಲ್ಸ್ನ ಯೂಸ್ ಮಾಡಲಾಗಿಲ್ಲ. ಇದು 100% ನ್ಯಾಚುರಲ್ ಅಂತ ತೋರಿಸಲಿಕ್ಕೆ ನಾನು ಇವತ್ತೊಂದು ಡೆಮೋ ವಿಡಿಯೋ ಕೂಡ ಮಾಡ್ತಾಯಿದ್ದೀನಿ. ಮೊದಲಿಗೆ ನಾನು 2 ಲೋಟಕ್ಕೆ ನೀರನ್ನ ಫಿಲ್ ಮಾಡಿಕೊಂಡು ಆ 2 ಲೋಟಕ್ಕೆ ನೀರು ಫಿಲ್ ಮಾಡಿದ ನಂತರ 1 ಗ್ಲಾಸಿಗೆ ನಾವು ವಾಶ್ ಮಾಡಲಿಕ್ಕೆ ಬಳಸುವಂಥ ಬಟ್ಟೆಗಳನ್ನ ವಾಶ್ ಮಾಡಲಿಕ್ಕೆ ಬಳಸುವಂಥ ಡಿಟರ್ಜೆಂಟನ್ನು ಹಾಕೋತಾ ಇದ್ದೀನಿ. ಅದೇ ಥರ ಇನ್ನೊಂದು ಲೋಟಕ್ಕೆ ನಾನು ಕ್ಲೀನ್ ಆ್ಯಂಡ್ ಮೋರನ್ನು ಹಾಕ್ತಾ ಇದ್ದೀನಿ. ಓಕೆ, ಕ್ಲೀನ್ ಆ್ಯಂಡ್ ಮೋರ್ ಹಾಕಿದ ನಂತರ ಎರಡನ್ನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಗಮನಿಸ್ಬೋದು, ಕ್ಲೀನ್ ಆ್ಯಂಡ್ ಮೋರು ನೀರು ಜೊತೆ 100% ಕ್ಲೀನಾಗಿ ಮಿಕ್ಸ್ ಆಗಿದೆ. ಯಾವುದೇ ರೆಸಿಡ್ಯೂಸ್ ಇದರಲ್ಲಿ ಉಳ್ಕೊಂಡಿಲ್ಲ. ಅದೇ ನೀವು ಡಿಟರ್ಜೆಂಟನ್ನು ನೋಡೋದಾದರೆ ಪೂರ್ತಿಯಾಗಿ ನೀರಿನಲ್ಲಿ ಮಿಕ್ಸ್ ಆಗಿಲ್ಲ. ಅದೇ ರೀತಿ ತಳಭಾಗದಲ್ಲಿ ಅದರ ರೆಸಿಡ್ಯೂಸು ಹಾಗೆ ಉಳ್ಕೊಂಡಿದೆ. ಈ ಎರಡನ್ನು ಮಿಕ್ಸ್ ಮಾಡಿದ ನಂತರ ನಾನಿವಾಗ ಅಡುಗೆಗೆ ಬಳಸುವಂಥ ಹಳದಿ ಪೌಡರ್ನ ತೊಗೊಂಡಿದ್ದೀನಿ. ಈ ಹಳದಿ ಪೌಡರನ್ನು ನಾನು ಎರಡಕ್ಕೂ ಮಿಕ್ಸ್ ಮಾಡ್ತೀನಿ. ಹಳದಿನ ನಾನು ಯಾಕೆ ತೊಗೊಂಡಿದ್ದೀನಿ ಅಂತ ಹೇಳೋದಾದರೆ, ಊಟಕ್ಕೆ ಬಳಸುವಂಥ ಈ ಹಳದಿ ಪೌಡರ್ ಏನಿದೆಯಲ್ಲ, ಅಡುಗೆಗೆ ಬಳಸುವಂಥದ್ದು, ಇದು ಕೆಮಿಕಲ್ ಜೊತೆ ಮಿಕ್ಸ್ ಆದಾಗ ತನ್ನ ಬಣ್ಣವನ್ನು ಬದಲಾಯಿಸ್ಕೊಳ್ಳುತ್ತೆ. ಹಳದಿ ಬಣ್ಣ ಇರುವಂಥದ್ದು ಕೆಂಪು ಬಣ್ಣಕ್ಕೆ ತಿರುಗುವಂಥದ್ದು. ಸೊ ನಾನು ಕ್ಲೀನ್ ಆ್ಯಂಡ್ ಮೋರಿಗೂ ಹಾಕ್ಕೊಂಡಿದ್ದೀನಿ, ಅದೇ ಥರ ಡಿಟರ್ಜೆಂಟ್ ಪೌಡರಿಗೂ ಹಾಕ್ತಾಯಿದ್ದೀನಿ. ಹಾಕಿದ ನಂತರ ನಾವು ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಇದನ್ನು ಗಮನಿಸ್ತಿರೋ ಪ್ರತಿಯೊಬ್ಬರಿಗೂ ಗೊತ್ತಾಗಿರುತ್ತೆ, ಕ್ಲೀನ್ ಆ್ಯಂಡ್ ಮೋರ್ ಏನಾಗಿದೆ ಅದು 100% ನ್ಯಾಚುರಲ್ ಆಗಿರೋದ್ರಿಂದ ಯಾವುದೇ ರೀತಿ ಬದಲಾಗಿಲ್ಲ, ಅದು ಹಾಗೇ ಇದೆ. ಅದೇ ಡಿಟರ್ಜೆಂಟನ್ನ ನೋಡ್ಬೋದು ನೀವು, ತನ್ನ ಬಣ್ಣವನ್ನು ಸಂಪೂರ್ಣವಾಗಿ ಕಳ್ಕೊಂಡು ಅದು ಕೆಂಪು ಬಣ್ಣಕ್ಕೆ ತಿರುಗಿದೆ. ಇದರಿಂದ ಏನು ಪ್ರೂವ್ ಆಗುತ್ತೆ ಅನ್ನೋದಾದರೆ, ಕ್ಲೀನ್ ಆ್ಯಂಡ್ ಮೋರ್ 100% ನ್ಯಾಚುರಲ್, ಇದರಲ್ಲಿ ಯಾವುದೇ ರೀತಿ ಹಾರ್ಮ್ಫುಲ್ ಕೆಮಿಕಲ್ಗಳನ್ನ ಬಳಸಲಾಗಿಲ್ಲ. ಸೊ ಇದರಿಂದ ನಾನು ಎಲ್ಲರಿಗೂ ಹೇಳೋದೇನೆಂದರೆ, ಮನೇಲಿ ಕ್ಲೀನ್ ಮಾಡಲಿಕ್ಕೆ ಬೇರೆ ಬೇರೆ ಥರ ಲೈಸಾಲ್, ಪೆನಾಯ್ಲು, ಕೊಲೀನು, ಪಾತ್ರೆ ತೊಳಿಲಿಕ್ಕೆ ವಿಮ್ ಲಿಕ್ವಿಡು, ಹಾಗೆ ತರಕಾರಿ ತೊಳಿಲಿಕ್ಕೆ ಒಂದು ಲಿಕ್ವಿಡು, ಈ ಥರ ಹಲವಾರು ರೀತಿ ಕೆಮಿಕಲ್ನ ತೊಗೊಳ್ಳೋದಕ್ಕಿಂತ ನ್ಯಾಚುರಲ್ ಆಗಿ ಪ್ಲ್ಯಾಂಟ್ ಎಕ್ಸ್ಟ್ರಾಕ್ಟಿಂದ ಮಾಡಿರುವಂಥ ಕ್ಲೀನ್ ಆ್ಯಂಡ್ ಮೋರ್ ಒಂದನ್ನೇ ಬಳಸೋದ್ರಿಂದ ನಮ್ಮ ಆರೋಗ್ಯದ ಜೊತೆಗೆ ಹಣನೂ ಸೇವ್ ಮಾಡ್ಕೋಬೋದು.